Dear students, today let us discuss about that exercise 5.4 in last 5th May. Find the largest perfect square. Okay, that is first problem it is. So 48. So you first you should write the factors. So 2 2s are 4, 2 4s are 8. Next 2 1s are 2, 2 2s are 4, 2 6s are 12, 2 3s are 6. So afterwards you write the separately factors. 48 is equal to 2 into 2 into 2 into 2 into 3. Okay, to write like this. So this is different types of problems. So here find out largest perfect square method. So that's why next group 2 terms, 2 into 2, this can be written as 2 square. So next into, this can be written as 2 square into 3 into 3. So next here ಇಲ್ಲಿ ಏನು ಮಾಡಿದೀನಿ ಅಂತಂದ್ರೆ ಇವೆರಡು ಗ್ರೂಪ್ ಮಾಡಿ 2 ಸ್ಕ್ವೇರ್ ಅಂತ ಬರ್ಕೊಂಡಿದೀನಿ. ಇದಕ್ಕೂ ಪರ್ಫೆಕ್ಟ್ ಸ್ಕ್ವೇರ್ ಬರ್ತದೆ 2 ಸ್ಕ್ವೇರ್, ಇದಕ್ಕೆ ಬರಲ್ಲ, ಇದನ್ನ ಬಿಟ್ಬಿಡ್ಬೇಕು. ಈ ಪರ್ಫೆಕ್ಟ್ ಸ್ಕ್ವೇರ್ ಯಾವ್ದಿದೆ ಅದನ್ನ ತಗೋಬೇಕು. ಪರ್ಫೆಕ್ಟ್ ಸ್ಕ್ವೇರ್ ಯಾವ್ದಿದೆ 2 ಸ್ಕ್ವೇರ್. 2 ಸ್ಕ್ವೇರ್ ಅಂತಂದ್ರೆ 4 ಇಂಟು 2 ಸ್ಕ್ವೇರ್ ಅಂತಂದ್ರೆ 4, 4 4s are 16. So therefore 16 is the largest perfect square. Okay, ನೋಡಿ ಈ ರೀತಿ ಬರ್ಕೋಬೇಕು, ಲಾರ್ಜೆಸ್ಟ್ ಪರ್ಫೆಕ್ಟ್ ಸ್ಕ್ವೇರ್ ಅಂತ. ನೀವು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಏನ್ ಮಾಡಿದ್ರಿ, ನಿಮ್ಗೆ ಯಾವ್ದು ಉಳಿದದೋ ಅದನ್ನ ಲೀಸ್ಟ್ ಅಂತ ನೀವು ಇದು ಮಾಡ್ತಿದ್ರಿ, ಸಾರಿ ಪ್ರೀವಿಯಸ್ ಮೇನ್ ಅಲ್ಲಿ. ಸೊ ಈಗ 5th ಮೇನ್ ಏನ್ ಕೊಟ್ಟಿದ್ದಾರೆ, ಲಾರ್ಜೆಸ್ಟ್ ಪರ್ಫೆಕ್ಟ್ ಸ್ಕ್ವೇರ್ ಅಂತಂದ್ರೆ ಏನ್ ಮಾಡ್ಬೇಕು, ಪರ್ಫೆಕ್ಟ್ ಸ್ಕ್ವೇರ್ ಗಳನ್ನ ತಗೋಬೇಕು, ಅದನ್ನ ಮಲ್ಟಿಪ್ಲೈ ಮಾಡಬೇಕು, ಅದ್ರ ರಿಸಲ್ಟ್ ಏನ್ ಬರ್ತದೋ ಇದರ ಮಾಡಬೇಕು. ನೋಡಿ ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ 48 ನ ಈಗ 2 24s 2 12s 2 6s 2 3s. Next write like this, 2 into 2 into 2 into 2 into 3. ಈ 2 into 2 ನ 2 ಸ್ಕ್ವೇರ್, 2 into 2 ನ 2 ಸ್ಕ್ವೇರ್ into 3. 2 ಸ್ಕ್ವೇರ್ ಅಂದ್ರೆ 4, 2 ಸ್ಕ್ವೇರ್ ಅಂದ್ರೆ 4, 4 4s 16. ಇದನ್ನ ಬಿಟ್ಬಿಡಬೇಕು. ನೀವು ಯಾವುದು ಪರ್ಫೆಕ್ಟ್ ಸ್ಕ್ವೇರ್ ಬಂದಿರ್ತದೋ ಅದು ತಗೋಬೇಕು. ಓಕೆ, ಯು ಟೇಕ್ ಓನ್ಲಿ ಪರ್ಫೆಕ್ಟ್ ಸ್ಕ್ವೇರ್ ವ್ಯಾಲ್ಯೂಸ್. ಓಕೆ, ರೈಟ್ ಡೌನ್. Okay, next problem number 2, 11,280, 11280. ಓಕೆ, ಎಲ್ಲ ಟೆಕ್ಸ್ಟ್ ಬುಕ್ಸ್ ತೆಗೀರಿ, ಟೆಕ್ಸ್ಟ್ ಬುಕ್ಸ್ ನೋಡ್ಕೊತಾ ಇರಿ. ಸೊ ಇದನ್ನ ಫ್ಯಾಕ್ಟರ್ಸ್ ಮಾಡ್ಕೊಂಡು ಹೋಗೋಣ. 11 11 2 8 0 ಮಾಡಿ. ಸೊ 2 5s 10, ಇಲ್ಲಿ 1 ಕ್ಯಾರಿ ಇತ್ತು, ಅವನ್ ಇಲ್ಲಿ 2 ಪಕ್ಕಕ್ಕೆ ಹಾಕಿದ್ರೆ 12 ಆಗ್ತದೆ. 2 6s 12, 2 4s 8 0. Did you understand this one? 2 5s 10, 1 carry 12 ಆಗ್ತದೆ. 2 6s 12. Next 2 4s 8 0. Next again you take 2 2s 4, 4 ಬಂತು. ಇನ್ನು 5 ಇದೆ, 1 ಕ್ಯಾರಿ. ಈ 1 ಪಕ್ಕದಲ್ಲಿ ಹಾಕೊಂಡ್ರೆ, ಇಲ್ಲಿ 1 ಈ ಪಕ್ಕದಲ್ಲಿ 1 ಹಾಕೊಂಡ್ರೆ ಬರ್ತದೆ 16 ಆಗ್ತದೆ. ಅಲ್ಲಿಗೆ 2 8s 16. So 2 2s 4 0. So next 2 1s 2, 2 4s 8, 2 1s 2 0. ಸೊ ನೆಕ್ಸ್ಟ್ 2 ಇಂದ ಆಗಲ್ಲ, ಇದು 2 ಇಂದ ಆಗ್ತದ, ಆಗ್ಬೋದು, ನೋಡೋಣ ಇಂದ. ಸೊ ನೆಕ್ಸ್ಟ್ 2 7s 14. ಓಕೆ, ನೆಕ್ಸ್ಟ್ 0, 2 5s 10. ಓಕೆ, 2 5s 10. ಸೊ ನೆಕ್ಸ್ಟ್ ನೋಡ್ರಿ, ಯಾವ್ದಿಂದ 2 ಇಂದ ಆಗಲ್ಲ, ಇದು 2 ಇಂದ ಆಗಲ್ಲ ಅಂತ ನಾವೇನ್ ಮಾಡ್ಕೊಳ್ಳೋಣ. ಸೊ ನೆಕ್ಸ್ಟ್ 5 ಇಂದ ನೋಡ್ರಿ, ಇನ್ನ 5 1s 5, 5 1s 5, 2 ಕ್ಯಾರಿ. ಈ 2 ಇಲ್ಲಿ ಹಾಕಿದ್ರಿಂದ 5 4s 20, 5 1s 5. ಬಟ್ ಇಲ್ಲಿ ಏನಾಗ್ತದೆ 141 ಯಾವುದು ಬರಲ್ಲ. ಸೊ ಬಿಟ್ಬಿಡಿ ಇದನ್ನಾಗ. ಈಗ ನೆಕ್ಸ್ಟ್ ಏನ್ ಮಾಡ್ತೀರಾ, 1 1 2 8 0, ದಟ್ ಈಸ್ ಈಕ್ವಲ್ ಟು, ಯು ರೈಟ್ ಆಲ್ ದ ಫ್ಯಾಕ್ಟರ್ಸ್. ಏನಿದೆ 2 ಇಂಟು ಎಷ್ಟಿದೆ 2, ನಾವು 1 2 3 4, ಯು ರೈಟ್ 4, 2 into 2 into 2 into 2, ನೆಕ್ಸ್ಟ್ 5. ಓಕೆ ಆಯ್ತಾ, ನೋಡಿ ಇಲ್ಲಿ
ಈ ತರ ಬರ್ಕೊಂಡು ಮಾಡ್ಕೊಂಡು ಹೋಗ್ಬೇಕು. ಈಗ ನೆಕ್ಸ್ಟ್ ಇಲ್ಲಿ ಪರ್ಫೆಕ್ಟ್ ಸ್ಕ್ವೇರ್ ಯಾವ್ಯಾವ ನೋಡ್ರಿ ಇಲ್ಲಿ. ಸೊ ಇವೆರಡು ಗ್ರೂಪ್ ಮಾಡಿ 2 ಇಂಟು 2 2 ಸ್ಕ್ವೇರ್ ಇಂಟು 2 ಇಂಟು 2 2 ಸ್ಕ್ವೇರ್. ಇದು 5 ಬಿಟ್ಬಿಡ್ಬೇಕು ನಿಮಗೆ, ಅದಕ್ಕೆ ಸ್ಕ್ವೇರ್ಸ್ ಇಲ್ಲ, ಪರ್ಫೆಕ್ಟ್ ಸ್ಕ್ವೇರ್ಸ್ ಇಲ್ಲ. 2 ಸ್ಕ್ವೇರ್ ಮೀನ್ಸ್ 4, 2 ಸ್ಕ್ವೇರ್ ಮೀನ್ಸ್ 4, 4 4s are 16, 16 ಬಂತು ನೋಡಿ. ಇನ್ನೊಂದ್ಸಲ ಹೇಳ್ತೀನಿ ಇಲ್ಲಿ 2 5s are 10. ನಾವು ಎರಡು ನಂಬರ್ ತಗೊಂಡಿದ್ವಿ. ಸೊ ಐ ಆಮ್ ಟೇಕಿಂಗ್ ಹಿಯರ್ 2 numbers, 2 5s are 10, but here 11 is there, so that's why you take 1 carry. So you write here 1 and 2 12, 2 6s are 12. ನೋಡಿ ಕನ್ಫ್ಯೂಸ್ ಮಾಡ್ಕೋಬೇಡಿ here. Okay, next 2 4s are 8 0, next 2 2s are 4, but 5 is there, 1 carry, you write like this here 1, so that is 16, 2 8s are 16, 2 2s are 4 0. Next 2 1s are 2, 2 4s are 8, 2 1s are 2 0. Next ಇಲ್ಲಿ ನೋಡ್ರಿ, ಇಲ್ಲಿ ಏನಾಗುತ್ತೆ 1 4 1 0 ಇದೆ. 1 4 1 0 ಅಂತಂದ್ರೆ ಹೆಂಗ್ ಮಾಡಬೇಕು, 2 7s are 14, 2 7s are 14, but next number is 1. So 1 divide ಆಗಲ್ಲ, that's why you take here 0, you write here 0. Afterwards you take a 10, so 10 means 2 5s are 10. Next ಯಾವ 5 ಆಗುತ್ತೆ, 5 1s are 5, 2 carry, ಈ 2 ಇಲ್ಲಿ ಹಾಕಿದ್ರೆ ಏನಾಗುತ್ತೆ 2 0 20 ಆಗುತ್ತೆ, 5 4s are 20, 5 1s are 5. ಓಕೆ, ಇದರ್ಥ ಆಯ್ತಾ? ಇದೇ ರೀತಿ ನೀವು ಫ್ಯಾಕ್ಟರೈಸೇಷನ್ ಮಾಡಬೇಕು. ನೆಕ್ಸ್ಟ್ ಪರ್ಫೆಕ್ಟ್ ಸ್ಕ್ವೇರ್ ಬರ್ಕೊಳ್ಳೋದು. ಸೊ ಬರಿಬೇಕು, therefore 16 is the largest perfect square. ಓಕೆ, ಈ ರೀತಿ ಬರ್ಕೋಬೇಕು. ಓಕೆ, ರೈಟ್. Okay, next pronoun number 3, 729. 729. ಸೊ ಇಲ್ಲೂ ಸಹ ನೀವು ಮಾಡ್ಕೊ ಬರ್ಬೇಕೀಗ, ಫ್ಯಾಕ್ಟರ್ಸ್ ಬರೆಯೋಣ. ಸೊ 3 ಅಂತ ಓದ್ಕೊಳ್ಳಿ. 3 2s are 6, 1 carry, 3 4s are 12, 3 3s are 9. Actually 729 is a perfect square. ಅದೇ ಬರ್ತಾ ರಿಸಲ್ಟ್ ನಿಮಗೆ, ಒಂದ್ಸಲ ಚೆಕ್ ಮಾಡೋಣ. 3 8s are 24, 3 1s are 3, so 3 27s are, so next 3 9s are, 3 3s are, ನೋಡಿ ಎಲ್ಲ ಪರ್ಫೆಕ್ಟ್ ಸ್ಕ್ವೇರ್ ಬಂತು. ಸೊ ಇಲ್ಲಿ ಬರೀರಿ ಇಲ್ಲಿ 729, ಇದನ್ನ ನೀವು ಡೈರೆಕ್ಟ್ ಬರೋದು ನಡೀತದೆ. 729 is the largest perfect square ಅಂತ. ಸೊ 729 3 into 3 into 3 into 3 into 3 into 3 ಗ್ರೂಪ್ ಮಾಡ್ರಿ. ನಿಮಗೆ 3 ಸ್ಕ್ವೇರ್ into 3 ಸ್ಕ್ವೇರ್ into 3 ಸ್ಕ್ವೇರ್, that is equal to 3 square is equal to 9 into 9 into 9. So 9 9s are 81, 81 into 9 729. So therefore 729 is the largest perfect square. ಓಕೆ, ಇದು ಅರ್ಥ ಇದೆ. ಇದು ಇಲ್ಲಿ ಏನಾಗುತ್ತೆ 729, ದಟ್ ಈಸ್ ದ ಪರ್ಫೆಕ್ಟ್ ಸ್ಕ್ವೇರ್. ಆಕ್ಚುಲಿ 729 ಇಸ್ ಎ ಪರ್ಫೆಕ್ಟ್ ಸ್ಕ್ವೇರ್. ಸೊ ಅದನ್ನ ಈ ತರ ಮಾಡೋದು ಒಳ್ಳೇದು, ಡೈರೆಕ್ಟ್ ಬರೆಯೋಕ್ಕಿಂತ ಈ ಪ್ರಾಬ್ಲಮ್ ಮಾಡಬೇಕು. ಅರ್ಥ ಆಯ್ತಾ ಇದು? ಸೊ 3 3 ಎಲ್ಲ 3 3 ಇಂದ ಡಿವೈಡ್ ಆಗ್ತದ. ಓಕೆ, ನೆಕ್ಸ್ಟ್ ಡೈರೆಕ್ಟ್ ಎಲ್ಲ 9 9s are 81, 81 9s are 721. therefore 729 is the largest. ಇಲ್ಲಿ ಪ್ರಾಬ್ಲಮ್ ಅದೇ, ಆನ್ಸರ್ ಅದೇ. ಓಕೆ, ರೈಟ್. Okay, last from 1352. 1352. Yes, look here. You write the factors 1352. 2 6s are 12. 2 6s are 12. 12 ಇಲ್ಲಿ 13 ಇದೆ. ನಮಗೊಂದು ಕಡಿಮೆ ಜಾಸ್ತಿ ಆಯ್ತು, ಅದನ್ನ ಈ ಕಡೆ ತಗೊಳ್ಳಿ. ಕ್ಯಾರಿ ತಗೊಂಡ್ರೆ ಏನಾಗುತ್ತೆ 15 ಆಗುತ್ತೆ. 2 7s are 14, ಪುನಃ ಒಂದು ಕ್ಯಾರಿ ತಗೋಬೇಕು. ಇಲ್ಲಿ ಬಂದ್ರೆ ಏನಾಗುತ್ತೆ 12 ಆಗುತ್ತೆ. 2 6s are 12. ಇಷ್ಟೇ. ನೆಕ್ಸ್ಟ್ 2 3s are 6, 2 3s are 6, ಬಟ್ 1 ಕ್ಯಾರಿ. 1 ಅಂದ್ರೆ ಇಲ್ಲಿ ಪಕ್ಕ ಹಾಕಬೇಕು, ಈ ರೀತಿ ಅಲ್ಲಿ ಹಾಕಬಾರ್ದು. ದಟ್ ಇಸ್ ಅಂಡರ್ಸ್ಟುಡ್. ಅಲ್ಲಿಗೆ 16 ಆಯ್ತು.
16 ಎರಡು 2 8s are 16. Next 2 1s are 2. 2 1s are 2. 1 carry 13 ಆಯ್ತು. 2 6s are 12. 1 carry. 2 9s are 18. So next direct ಬರೀಬಹುದು ನೀವು. Next ಏನ್ ಬರೀತೀರಾ 13 13s are 169. 169. Okay, next you write the factors 1 3 5 2 is equal to 2 into 2 into 2 into 13 into 13. 2 into 2 into 13 into 13. ಇಲ್ಲಿ ಏನು ಮಾಡ್ತೀರಿ ಫಸ್ಟ್ ಇದು ಬರ್ಕೊಳ್ಳಿ 2 into 2 2 ಸ್ಕ್ವೇರ್. ಇಲ್ಲಿ ನೋಡಿ 13 into 13 13 ಸ್ಕ್ವೇರ್. 2 ಸ್ಕ್ವೇರ್ into 13 ಸ್ಕ್ವೇರ್. ಸೊ 2 ಸ್ಕ್ವೇರ್ ಇದೆ ಬಿಟ್ಬಿಡಿ ನಿಮ್ಗೆ ಇಲ್ಲ ಪರ್ಫೆಕ್ಟ್ ಸ್ಕ್ವೇರ್ ಇಲ್ಲ ಇಲ್ಲಿ. ಈಗ ಅದ್ರ ಜೊತೆ ಯಾವ 2 ಇಲ್ಲ. ಸೊ 2 ಸ್ಕ್ವೇರ್ ಅಂದ್ರೆ 4, 13 ಸ್ಕ್ವೇರ್ ಅಂತಂದ್ರೆ 169. 13 ಸ್ಕ್ವೇರ್ ಅಂತಂದ್ರೆ 169. ಇಲ್ಲಿ ಬರಬೇಕು 13 ಸ್ಕ್ವೇರ್ 169. ಸೊ ನೆಕ್ಸ್ಟ್ ಇದು ಮಲ್ಟಿಪ್ಲೈ ಮಾಡಿ 4 9s are 36, 6 3 carry, 4 6s are 24, 24 plus 3 27, 7 2 4 1s are 4, 4 6. 676 is the largest perfect square. Therefore 676 is the largest perfect square. Largest perfect square. ಇದು ಅರ್ಥ ಇದೆ ಇದು ನೋಡಿ ಇನ್ನೊಂದು ಎಕ್ಸ್ಪ್ಲೇನ್ ಮಾಡ್ತೀನಿ. 2 6s are 12. ಇಲ್ಲಿ 13 ಇದೆ 1 ಉಳಿತು ನಮಗೆ. ಆ 1 ನ ಇಲ್ಲಿ ಪಕ್ಕಕ್ಕೆ ದಟ್ ಈಸ್ ಅಂಡರ್ಸ್ಟುಡ್ ನೋಡಿ. ಇಲ್ಲಿ 5 ಇದೆ 5 ಇದೆಯಲ್ಲ ಇಲ್ಲಿ 1 ನ ಇಲ್ಲಿ ಹಾಕೋದು ಅಲ್ಲಿ ಏನಾಗುತ್ತೆ 15 ಆಗುತ್ತೆ. ಪುನಃ 2 7s are 14. ಪುನಃ 1 ಕ್ಯಾರಿ ಇಲ್ಲಿ 1 ಅಂದ್ರೆ 12 ಆಯ್ತು. 2 6s are 12. ಅದೇ ತರ ಎಲ್ಲ ಮಾಡ್ಕೋಬೇಕು, ಪ್ರಾಕ್ಟೀಸ್ ಮಾಡ್ಬೇಕು. ಇದೆಲ್ಲ ನಿಮಗೆ ಪ್ರೀವಿಯಸ್ ಕ್ಲಾಸ್ ಕಲ್ತಿದ್ದೀರಾ ಇದನ್ನ. 2 3s are 6, 2 3s are 6, 1 carry, 2 8s are 16, 2 1s are 2 in 1, 2 6s are 12, 1 2 9s are 13, 13s are 169. Okay, next 1352 can be written only factors of these 2 into 2 into 13 into 13, 2 into 2 into 2 13 into 13. So 2 into 2 2 square, 13 into 13 13 square. 2 square means 4 into 13 square means 169. 4 into 169 676. Therefore 676 is the largest perfect square. Okay, did you understand? Write down this.